ಸಿಎಂ ಸಿದ್ದರಾಮಯ್ಯ ಇವತ್ತು 11 ಗಂಟೆಗೆ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಈ ಒಂದು ಮಹತ್ವದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆ ಆಗಬೇಕು ಅಂತ ಹೇಳಿದ್ರು. ಹೀಗಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಇವತ್ತೇ ಆ ಒಂದು ಶಕ್ತಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ. ನಾವೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಈ ಒಂದು ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಏನು ಉಚಿತ ಸೇವೆಗಾಗಿ 2 ಬಸ್ಗಳನ್ನು ಇಲ್ಲಿ ಸಿದ್ಧಪಡಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿ ಅವ್ರು ಹೇಳುವಂತದ್ದು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಅತ್ಯಂತ ಅಂದ್ರೆ ವಿಶೇಷವಾಗಿ ಕಾರ್ಯಕ್ರಮವನ್ನ ರೂಪಿಸಬೇಕು ಅಂತೇಳಿ. ಹೀಗಾಗಿಯೇ ಇವತ್ತು ಮೈಸೂರಿನಲ್ಲಿ ಏನು ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಒಂದು ಪಾರಂಪರಿಕ ಬಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಬಸ್ಸು ಮೈಸೂರಿನ ಕನ್ನಡದ ತೇರು ಅಂತಾನೆ ಹೇಳಲಾಗ್ತದೆ. ಅಂದ್ರೆ ಪ್ರತಿ ಬಾರಿಯೂ ಸಹ ಕನ್ನಡ ರಾಜ್ಯೋತ್ಸವದಲ್ಲಿ ಈ ಒಂದು ಬಸ್ ಏನಿದೆ ವಿಶೇಷವಾಗಿ ಸಿದ್ಧಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ, ಕೈ ಮುಗಿದು ಏರು ಇದು ಕನ್ನಡದ ತೇರು ಅಂತೇಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸೇರಿದಂತ. ನೀವು ತಾಯ್ತನಕ್ಕಾಗಿ ಕಾಯುತ್ತಿದ್ದೀರಾ? ನಿಮ್ಮ ಪೋಷಕರಾಗುವ ಕನಸನ್ನ ಈಡೇರಿಸಲಿದೆ ಓಯಾಸಿಸ್ ಫರ್ಟಿಲಿಟಿ ಚಿಕಿತ್ಸೆಯಲ್ಲಿ ವಿಶ್ವಾಸಾರ್ಹ ತಜ್ಞರು. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9015245245. ಒಂದು ಬಸ್ ಏನಿದೆ ಅತ್ಯಂತ ವಿಶೇಷವಾದಂತದ್ದು, ಒಂದು ಪಾರಂಪರಿಕವಾದಂತಹ ಬಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಬಸ್ನ ಹೊರಭಾಗದಲ್ಲಿ ನೀವು ನೋಡೋದಾದ್ರೆ ಪ್ರೇಕ್ಷಣೀಯ ಸ್ಥಳಗಳು ಅಂದ್ರೆ ರಾಜ್ಯದಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿಯನ್ನು ನೀಡುವಂತಹ ಭಾವಚಿತ್ರಗಳನ್ನ ಇಲ್ಲಿ ಹಾಕಲಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಬಸ್ನ ಹಿಂಭಾಗದಲ್ಲಿ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಒಂದು ಭಾವಚಿತ್ರವನ್ನು ಹಾಕಲಾಗಿದೆ. ಒಂದು ವಿಶೇಷವಾದಂತಹ ಬಸ್ ಅಂತ ಹೇಳ್ಬೋದು. ಹೀಗಾಗಿ ಇದೇ ಒಂದು ಬಸ್ ಅನ್ನ ಶಕ್ತಿ ಯೋಜನೆಯ ಉದ್ಘಾಟನೆಗಾಗಿ ಬಳಸಿಕೊಳ್ಳಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇದು ಬಸ್ನ ಹೊರಭಾಗದ ದೃಶ್ಯ. ಹಾಗಿದ್ರೆ ಬನ್ನಿ, ಈ ಒಂದು ಶಕ್ತಿ ಯೋಜನೆಗೆ ಉದ್ಘಾಟನೆ ಮಾಡ್ತಾ ಇರುವಂತಹ ಬಸ್ನ ಒಳಭಾಗದಲ್ಲಿ ಏನಿದೆ ತೋರಿಸ್ತೇವೆ. ನಾವೀಗ ಶಕ್ತಿ ಯೋಜನೆಗೆ ಚಾಲನೆ ಕೊಡ್ತಾ ಇರುವಂತಹ ಬಸ್ನ ಒಳಭಾಗದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಅತ್ಯಂತ ವಿಶೇಷವಾದಂತಹ ಪಾರಂಪರಿಕ ಬಸ್ ಇದಾಗಿದೆ. ಹೀಗಾಗಿಯೇ ಈ ಒಂದು ಬಸ್ನ ಒಳಭಾಗದಲ್ಲಿಯೂ ಸಹ ಕನ್ನಡದ ಕಂಪನ ಬಿಂಬಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಅಂದ್ರೆ ಪ್ರಮುಖವಾಗಿ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಸಾಹಿತಿಗಳು ಮತ್ತೆ ಕವಿಗಳ ಒಂದು ಭಾವಚಿತ್ರವನ್ನು ಹಾಕುವಂಥದ್ದು, ಮತ್ತೆ ಅವರು ಯಾವ ಸಮಯದಲ್ಲಿ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಆ ಎಲ್ಲ ಮಾಹಿತಿಯನ್ನು ಹಾಕುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರು ಅವರ ಜೀವಿತಾವಧಿ ಮತ್ತೆ ಅದರ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಅವರು ಯಾವ ಇಸವಿಯಲ್ಲಿ ಪಡೆದುಕೊಂಡ್ರು ಮತ್ತೆ ಯಾವ ಕೃತಿಗಾಗಿ ಅವರು ಪಡೆದುಕೊಂಡ್ರು ಈ ಎಲ್ಲ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಇದು ಕೇವಲ ಕುವೆಂಪು ಅವ್ರದ್ದು ಮಾತ್ರವಲ್ಲ, ದಾರಾ ಬೇಂದ್ರೆ, ಶಿವರಾಮ ಕಾರಂತ ಅವ್ರದ್ದು, ಹೀಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರದ್ದು, ಹೀಗೆ ಪ್ರಮುಖವಾಗಿ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಎಲ್ಲ ಸಾಹಿತಿಗಳ ಒಂದು ಭಾವಚಿತ್ರಗಳನ್ನು ಹಾಕುವಂಥದ್ದು ಮತ್ತೆ ಆ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಆ ಒಂದು ಕೊನೆಯಲ್ಲಿ ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಒಂದು ಭಾವಚಿತ್ರವನ್ನು ಸಹ ಇಲ್ಲಿ ಹಾಕಲಾಗಿದೆ. ಅಂದ್ರೆ ಇಲ್ಲಿ ಪ್ರಯಾಣ ಮಾಡುವಂತವರಿಗೆ ಮೈಸೂರಿನ ಮತ್ತೆ ನಮ್ಮ ಕನ್ನಡದ ಸಂಪೂರ್ಣ ಮಾಹಿತಿ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಬಸ್ಸನ್ನು ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಅದೇ ಒಂದು ಬಸ್ಸನ್ನು ಈ ಒಂದು ಶಕ್ತಿ ಯೋಜನೆಯ ಉದ್ಘಾಟನೆಗಾಗಿ ಮೈಸೂರಿನಲ್ಲಿ ಬಳಸಿಕೊಳ್ಳಲಾಗ್ತದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರವನ್ನು ಸಹ ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ಬಸವಣ್ಣನವರ ದಯೆಯ ಧರ್ಮದ ಮೂಲವಯ್ಯ ಈ ರೀತಿಯಾದಂತಹ ಕನ್ನಡದ ಕಂಪನ್ನ ಬಿಂಬಿಸುವಂತಹ ಬಸ್ ಆಗಿದೆ. ಸೊ ಹೀಗಾಗಿ ಇದೇ ಒಂದು ಬಸ್ಸನ್ನು ಇವತ್ತು ಏನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ಪ್ರಮುಖ ಶಕ್ತಿ ಯೋಜನೆಯ ಉದ್ಘಾಟನೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಅವರು ಇವತ್ತು ಮೈಸೂರಿನಲ್ಲಿ ಈ ಒಂದು ಶಕ್ತಿ ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ. ಮಧ್ಯಾಹ್ನ 1 ಗಂಟೆಯ ನಂತರ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ, ಅದೇ ರೀತಿಯಾಗಿ ನಗರ ಸಾರಿಗೆ ಬಸ್ ನಿಲ್ದಾಣದಿಂದ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಿಸುವಂತ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9